ಆನಿವರ್ಸರಿ. ಥ್ಯಾಂಕ್ ಯು. ಕೇಕ್ ಕಟ್ ಮಾಡಿ. ಆಯ್ತು. ಅದಕ್ಕೆ ಏನಾಯ್ತು? ನೀವು ಫೋನ್ ಮಾಡಿ ಕೇಳಿ ನಂಗೆ ತುಂಬ ಟೆನ್ಷನ್ ಆಯಿತು. ನಿಮ್ಗೆ ಏನಾಯ್ತೋ ಏನೋ ಅಂತ ಅರ್ಜೆಂಟಲ್ಲಿ ಬಂದೆ. ಯಾಕೆ ಫೋನ್ ಮಾಡಿದ್ರಿ? ನೀವು ಟೆನ್ಷನ್ ಆಗೋ ಅಗತ್ಯ ಇಲ್ಲ. ನನ್ಗಿವತ್ತು ತುಂಬಾ ಖುಷಿ ಆಗ್ತಿದೆ. ನನ್ನ ಜೀವಕ್ಕೆ ಜೀವ ಆದವ್ರನ್ನ ನನ್ನ ಜೀವನದಲ್ಲಿ ಯಾವತ್ತೂ ನೋಡಕ್ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ದವ್ರನ್ನ ನಾನಿವತ್ತು ನೋಡ್ದೆ. ನೀವು ಏನು ಹೇಳ್ತಾ ಇದ್ದೀರಾ? ಯಾರನ್ನ ನೋಡಿದ್ರಿ? ನಾನಿವತ್ತು ನಮ್ಮಮ್ಮ ಲಕ್ಷ್ಮಣ ನೋಡ್ದೆ. ಅದಕ್ಕೆ ಏನು ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮಮ್ಮ ಸತ್ತೋದ್ರು, ಅವ್ರು ಸತ್ನಲ್ಲಿ ನಮಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅವ್ರನ್ನ ನೋಡ್ದೆ ಅಂತ ಹೇಳ್ತಿದ್ದೀರಲ್ಲ. ನಾವೆಲ್ಲ ಹಾಗೆ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತು ಅವ್ರನ್ನ ನೋಡಿದ್ಮೇಲೆ ನನ್ಗೂ ಗೊತ್ತಾಗಿದ್ದು ಇನ್ ನಂಬಕ್ ಸಾಧ್ಯ ಇಲ್ಲ. ಆದ್ರೂ ಇದು ಸತ್ಯನೇ. ನೀವು ಯಾರನ್ನೋ ನೋಡಿ ನಿಮ್ಮ ಅಮ್ಮ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ಸತ್ತೋ ಬದುಕಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ನಿಮ್ಮ ಭ್ರಮೆ ಅನ್ಸುತ್ತೆ. ಇಲ್ಲ, ನಾನ್ ನೋಡಿದ್ ನನ್ ಲಕ್ಷ್ಮಣೆ ಎದುರುಗಡೆ ರಸ್ತೆಲ್ಲ ಆಟೋ ಹೊತ್ಕೊಂಡು ಹೋದ್ಲು. ಹಾಗಾದ್ರೆ ಅವ್ಳು ಇಲ್ಲೇ ಎಲ್ಲೋ ಇದ್ದಾಳೆ. ಹುಡುಕ್ಸಿದ್ರೆ ಖಂಡಿತ ನನ್ ಲಕ್ಷ್ಮಣ ಸಿಗ್ತಾಳೆ. ಪ್ಲೀಸ್ ನಮ್ಮಮ್ಮನ ಹುಡುಕೊಡಿ. ಸರಿ, ನೀವು ಇಷ್ಟೊಂದು ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಅದು ಅವರೇ ಆಗಿರ್ತಾರೆ. ನೀವೇನು ಯೋಚನೆ ಮಾಡಬೇಡಿ, ಅವ್ರನ್ನ ಹುಡುಕೋ ವ್ಯವಸ್ಥೆ ನಾನು ಮಾಡ್ತೀನಿ. ಅವರು ಹಿರಿಯರು. ನಮ್ಮ ಮೇಲೆ ಎಷ್ಟು ಕೋಪ ಇರುತ್ತೋ ಅಷ್ಟೇ ಪ್ರೀತಿನೂ ಇರುತ್ತೆ. ಅವ್ರು ನಿಮ್ಮನ್ನ ಮಾತಾಡಿಸ್ದೇ ಇರೋದಕ್ಕೆ ಕಾರಣ ಅವ್ರ ಸ್ವಾಭಿಮಾನ ಅಡ್ಡ ಬರ್ತಿರ್ಬೋದು. ಆದ್ರೆ ನೀವು ಒಂದ್ ಹೆಜ್ಜೆ ಕೆಳಗಿಳಿದು ಹೋಗಿ ಮಾತಾಡ್ಸಿದ್ರೆ ಅವ್ರ ಮನ್ಸ್ ಕರ್ಗಿ ನಿಮ್ಮನ್ನ ಮಾತಾಡಿಸ್ಬೋದಲ್ವಾ? ನನ್ನ ಕ್ಷಮಿಸಿ ಅಪ್ಪ ಅಂತ ಕೇಳಿದ್ರೆ ಅವ್ರು ಕ್ಷಮಿಸ್ಬೋದಲ್ವಾ? ಆಗ ಇದಕ್ಕಿಂತ ಸಂತೋಷ ಇನ್ನೊಂದು ಏನಿರುತ್ತೆ? ಯಾವುದೇ ಎರಡು ಸಂಬಂಧಗಳ ನಡುವೆ ಮಾತು ನಿಂತು ಮೌನ ಬಂದಾಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗತ್ತೆ. ಅದೇ ಏನೇ ಆದ್ರೂ ಸರಿ ಮತ್ತೆ ಮಾತಾಡ್ಸೋದಕ್ಕೆ ಶುರು ಮಾಡಿದ್ರೆ ಭಿನ್ನಾಭಿಪ್ರಾಯಗಳು ದೂರ ಆಗಿ ಮತ್ತೆ ಸಂಬಂಧ ಮೊದ್ಲಿನ ಥರ ಆಗತ್ತೆ. ಡಾಕ್ಟ್ರೆ, ನೀವು ಒಂದ್ಸರಿ ನಿಮ್ ತಂದೆನ ಮಾತಾಡ್ಸಿ ನೋಡಿ. ನನಗಿಷ್ಟು ದಿನ ಇದು ಹೊಡೆದೇ ಇರಲಿಲ್ಲ ಲಕ್ಷ್ಮಿ. ನಮ್ಮಪ್ಪ ನನ್ನ ಮೇಲೆ ಇಟ್ಟಿದ್ದ ಅತಿಯಾದ ಪ್ರೀತಿನೇ ಕೋಪಕ್ಕೆ ಕಾರಣ ಆಯ್ತು ಅನ್ನೋದನ್ನ ಮರ್ತು ಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಕಾಯಲ್ಲ. ಅಪ್ಪ ಮುಂದೆ ಎಲ್ಲೇ ಸಿಕ್ಕಿದ್ರು ಧೈರ್ಯ ಮಾಡಿ ನಾನೇ ಮಾತಾಡಿಸ್ತೀನಿ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ.
ನಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗ ನಾವೆಲ್ಲ ಒಂದಾಗೋ ಹಾಗೆ ಮಾಡು. ಹಾಗೆ ಡಾಕ್ಟ್ರನು ಅಪ್ಪಾಜಿನೂ ಒಂದ್ ಮಾಡು. ನಿನ್ನನ್ನೇ ಬಂದಿದ್ದೀವಿ, ಆ ನಂಬಿಕೆನ ನಿಜ ಮಾಡು. ದೇವ್ರೆ, ಇನ್ನು ಎಷ್ಟು ವರ್ಷ ಅಂತ ನಾನು ನನ್ನ ಫ್ಯಾಮಿಲಿಯಿಂದ ದೂರ ಇರಬೇಕು? ಅಪ್ಪನ ಕೋಪ ಬೇಗ ಕರಗಿ ನನ್ನನ್ನು ಮಾತಾಡ್ಸೋ ಹಾಗೆ ಮಾಡಪ್ಪ. जानकी जानकी लोट काफी तಗೊಂಬಮ್ಮ. ವಿಷ್ಣು 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 ಏಯ್ ಎಲ್ಲವನು ಕರಿ ಆಚೆ. ಯಾರಪ್ಪ ನೀವು? ಯಾಕೆ ಕೂಗಾಡ್ತಿದ್ದೀರಿ? ನಾವ್ ಯಾರು ಅಂತ ಗೊತ್ತಿಲ್ಲದೇನೆ ನಮ್ಮನ್ನ ಅರೆಸ್ಟ್ ಮಾಡಿಸಿ ಪೊಲೀಸವ್ರ ಕೈ ಹಿಡ್ಕೊಟ್ಟಿದ್ದಾನೆ. ಇವತ್ತು ನಾವ್ ಯಾರು ಅಂತ ತೋರಿಸ್ತೀವಿ. ಕರಿ ಆಚೆ. ವಿಷ್ಣು ವಿಷ್ಣು ಎಲ್ಲಿದೆ? ಆಚೆ ಬರ. ಏ ವಿಷ್ಣು ಬರ ಆಚೆ. ಏಯ್ ಯಾಕೆ ಕೂಗಾಡ್ತಿದ್ದೀರಾ? ನನ್ನ ಮಗ ಏನ್ ಮಾಡ್ದ? ಸುಮ್ಮನೆ ನಿಂತ್ಕೋ. ಯಾರು ನೀವು? ನಮ್ಮನೆಗೆ ಬಂದು ಗಲಾಟೆ ಮಾಡ್ತೀರಾ? ಫೋನ್ ಮಾಡಿ ಪೊಲೀಸ್ ಕರ್ಸ್ಲಾ? ಪೊಲೀಸ್ ಕರ್ಸ್ಬಿಟ್ರೆ ಏನ್ ಎದುರು ಬಿಡ್ತೀವ? ಮಾಡ ಫೋನು ಕರ್ಸೋದು ಯಾವನ್ನ? ಏ ವಿಷ್ಣು ವಿಷ್ಣು ಏನ್ರು ಕೊಟ್ಟಿದ್ ಸಾಲಿಲ್ವಾ? ಮನೆ ತಗೊಂಡ್ಬಂದು ಗಲಾಟೆ ಮಾಡ್ತಿದ್ದೀರಾ? ಅದಿತಿ ಏನಾಯ್ತು? ಕೆಟ್ಟ ಕನ್ಸ್ ಬಿತ್ತು. ತಗೊಳ್ಳಿ. ಯಾರಮ್ಮ ಅದು? ಮಾವ, ಹೊರಗಡೆಯಿಂದ ಯಾರೋ ಕಿರ್ಚಿದ್ ಸದ್ದಾಯ್ತು ಮಾವ. ಇಲ್ಲಮ್ಮ, ಯಾವುದೋ ಹುಡುಗಿ ಧ್ವನಿ. ಅದು ವಿಷ್ಣು ರೂಮಿಂದಾನೇ ಬಂತು. ಇಲ್ಲ ಮಾವ, ಧ್ವನಿ ಬಂದಿದ್ದು ಹೊರಗಡೆಯಿಂದ. ನೀವು ಟೆನ್ಷನ್ ಅಲ್ಲಿ ಹಾಗೆ ಅನ್ಕೊಂಡಿದ್ದೀರಾ ಅಷ್ಟೇ. ಇಲ್ಲ ಇಲ್ಲ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಅದು ಹುಡುಗಿ ಧ್ವನಿನೇ, ವಿಷ್ಣು ರೂಮಿಂದಾನೇ ಬಂದಿದ್ದು. ಅದೇನು ಅಂತ ನಾನೇ ನೋಡ್ಕೊಂಡ್ ಬರ್ತೀನಿ. ಸರಿ ಈ ಕಡೆ. ತುಂಬಾ ಚೆನ್ನಾಗಿ ಕತೆ ಕಟ್ತಾ ಇದೆಯಾ. 25 ವರ್ಷದ ಹಿಂದೆ ನಿಮ್ಮ ಅಕ್ಕ ಮಾಡಿದ ತಪ್ಪನ ಇವತ್ತು ನೀನ್ ಮಾಡಿದೀಯ. ಇವತ್ತು ನೀನು ನನ್ನ ಪಾಲಕ್ ಸತ್ತೋದೆ. ಇವನು ಯಾವತ್ತು ಈ ಹುಡುಗನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡು ಆವತ್ತೇ ನನ್ನ ಪಾಲಕ್ ಸತ್ತೋದ.